ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರ್, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಶ್ರಾವಣ ಮಾಸದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಶ್ರಾವಣ ಸಡಗರ ಅಂತೇಳಿ ಕಳೆದ್ರೂ ತಪ್ಪೇನಿಲ್ಲ. ಈ ತಿಂಗಳ 13ರಿಂದ 28ರವರೆಗೆ ವಾಸ್ತುವಿಗೆ ಸಂಬಂಧಿಸಿದ ರಾಜಯೋಗ ಇರೋದ್ರಿಂದ ಮನೆ ಕಟ್ಟೋರಿಗೆ, ಹೊಸದಾಗಿ ಪೂಜೆ ಮಾಡ್ತಕ್ಕಂಥವ್ರಿಗೆ, ಬಾಗಿಲಿಡ್ತಕ್ಕಂಥವ್ರಿಗೆ ಇತ್ಯಾದಿ ಶುಭ ಕಾರ್ಯಗಳಿಗೆ ಸಮಯ ತುಂಬ ಚೆನ್ನಾಗಿರುತ್ತೆ. ಈ ಸಮಯದಲ್ಲಿ ಒಳ್ಳೆಯ ದಿನ, ಒಳ್ಳೆಯ ಮುಹೂರ್ತ, ಒಳ್ಳೆಯ ಸಮಯವನ್ನು ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡ್ಕೊಬೋದು, ಬಹಳ ಉತ್ತಮ. ಹಾಗೆ ಕೆಲವರು ವಾಹನಗಳನ್ನು ತೆಗೆದುಕೋಬೋದ ಅಂತಲೂ ಕೇಳಿದ್ದಾರೆ. ವಾಹನ ತೆಗೆದುಕೊಳ್ಳಿಕ್ಕೂ ತುಂಬ ಸಮಯ ಚೆನ್ನಾಗಿದೆ, ತೆಗೆದುಕೋಬೋದು. ಹಾಗೆ ಈ ತಿಂಗಳ 21ರಂದು ವರಮಹಾಲಕ್ಷ್ಮಿ ಹಬ್ಬ ಇದೆ. ಈ ದಿನ ಸಾಧ್ಯವಾದಷ್ಟು ಮಹಾಲಕ್ಷ್ಮೀ ದೇವಿಗೆ ಬಿಲ್ವಪತ್ರೆಯನ್ನು ಅರ್ಪಣೆ ಮಾಡಿ ಪೂಜೆ ಮಾಡೋ ಸಂದರ್ಭಗಳಲ್ಲಿ ಯಾವುದೇ ಕಾರಣಕ್ಕೂ ಸ್ಟೀಲ್ ವಸ್ತುಗಳನ್ನು ಬಳಕೆ ಮಾಡಬೇಡಿ. ಸ್ಟೀಲ್ ದೀಪ ಹಚ್ಚೋದು, ಸ್ಟೀಲ್ ಲೋಬಾನು ಸ್ಟಿಕ್ ಹಚ್ಚೋದು, ಇದೆಲ್ಲ ಮಾಡೋದು ಅಷ್ಟೊಂದು ಉತ್ತಮ ಅಲ್ಲ, ಶ್ರೇಯಸ್ಸಲ್ಲ. ಹಾಗೆ ಪೂಜೆಯ ಸಂದರ್ಭದಲ್ಲಿ ಕಮಲದ ಹೂವು ಇದ್ದರೆ, ಅಥವಾ ಕಮಲದ ಮಾಲೆ ಇದ್ದರೆ, ಅಥವಾ ಕಮಲದ ಮಾಲೆಯನ್ನು ದೇವ್ರಿಗೆ ಹಾಕಿ ಸಹ ಕೆಲವರು ಪೂಜೆ ಮಾಡ್ತಾರೆ. ಕಮಲದ ಮಾಲೆಯಿಂದ ಕಮಲದ ಅಷ್ಟೋತ್ತರ ಶತನಾಮಾವಳಿ ಅಂದರೆ ಲಕ್ಷ್ಮೀ ಅಷ್ಟೋತ್ತರ ಶತನಾಮಾವಳಿಯನ್ನು ಪಾರಾಯಣ ಮಾಡೋದು ಸಹ ಶುಭಪ್ರದವಾಗಿ ಇರ್ತದೆ. ಹಾಗೆ ನಾಗರ ಪಂಚಮಿ ಸಹ 17ನೇ ತಾರೀಕು ಇದೆ. ಈ ತಿಂಗಳಲ್ಲಿ 4 ಶ್ರಾವಣ ಶನಿವಾರಗಳು, 4 ಶ್ರಾವಣ ಸೋಮವಾರಗಳು ಸಹ ಇರೋದ್ರಿಂದ ದೇವಸ್ಥಾನಗಳಿಗೆ ಹೋಗಿ ಬರುವ ಸಂದರ್ಭಗಳಲ್ಲಿ ನೀವು ಎಷ್ಟು ಎಚ್ಚರಿಕೆಯನ್ನು ವಹಿಸ್ತೀರೋ ಅಷ್ಟು ತುಂಬ ಉತ್ತಮ. ಯಾಕೆಂತಂದರೆ ನಿಮ್ಮ ಒಡವೆ, ವಸ್ತ್ರ ಅಥವಾ ವಾಹನಾದಿಗಳು, ಮೊಬೈಲ್ ಇತ್ಯಾದಿಗಳು ಮಿಸ್ಸಿಂಗ್ ಆಗದಲೇ ಇರೋ ರೀತಿಯಲ್ಲಿ ನೋಡ್ಕೊಂಬೋದು, ಬಹಳ ಉತ್ತಮ. ಹಾಗೆ ನಿಮ್ಮ ಮನೆಗಳಲ್ಲಿ ದೇವರಿಗೆ ವಿಶೇಷವಾದ ಪೂಜೆಯನ್ನು ಮಾಡಿ ಯಾವುದಾದ್ರೂ ಸ್ತೋತ್ರಗಳನ್ನು ಪಾರಾಯಣ ಮಾಡ್ತಕ್ಕಂಥದ್ದು, ಮತ್ತು ಮನೆ ದೇವರಿಗೂ ಸಹ ಬಿಲ್ವಪತ್ರೆಗಳನ್ನು ಅರ್ಪಣೆ ಮಾಡಿ ಪೂಜೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಈ ಶ್ರಾವಣ ಮಾಸದಲ್ಲಿ ನೀವು ದೇವಸ್ಥಾನಗಳಿಗೆ ಹೋದಾಗ ತುಂಬ ಜನ ಎಲ್ಲ ಕಡೆ ಇರ್ತಾರೆ. ಗಡಿಬಿಡಿಯಲ್ಲಿ ಯಾವುದೇ ರೀತಿ ತಪ್ಪುಗಳಾಗದೇ ಇರೋ ರೀತಿ ಜಾಗ್ರತೆ ವಹಿಸಿಕೊಂಡು ನಿಧಾನಕ್ಕೆ ತುಂಬ ಎಚ್ಚರಿಕೆಯಲ್ಲಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿಸ್ಕೊಂಡು ಬರೋದು ಉತ್ತಮ. ಈ 21ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬದ ದಿವಸ ಲಕ್ಷ್ಮೀ ದೇವಸ್ಥಾನದಲ್ಲಿ ತುಂಬ ವಿಪರೀತ ಜನಜಂಗುಳಿ ಇರ್ತದೆ. ಈ ಸಂದರ್ಭಗಳಲ್ಲಿ ನಿಮ್ಮ ಒಡವೆ ವಸ್ತ್ರಗಳನ್ನು ಮಿಸ್ ಆಗದಲ್ಲೇ ಇರೋ ನೋಡ್ಕೊಳ್ಳಿ. ಲಕ್ಷ್ಮೀ ಪೂಜೆಯನ್ನು ಮನೇಲಿ ಮಾಡ್ತಕ್ಕಂಥವ್ರು ಕಳಿಸ್ತಲೆಲ್ಲ ಒಡವೆ ಆಗ್ತಕ್ಕಂಥದ್ದು ಅಥವಾ ಮಿಸ್ಸಿಂಗ್ ಆಗಿ ಇನ್ನೇನೋ ಕಳ್ಕೊಳ್ಳಿಕ್ಕೆ ಹೋಗಬೇಡಿ. ಲಕ್ಷ್ಮೀ ದೇವಿಯನ್ನು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿ, ಲಕ್ಷ್ಮೀ ಅಷ್ಟೋತ್ತರ ಶತನಾಮಾವಳಿಯನ್ನು ಪಾರಾಯಣ ಮಾಡಿ, ಅಲ್ಲಿ ಬಂದಂಥ ಮುತ್ತೈದೆಯರಿಗೆ ಬಿಲ್ವಪತ್ರೆ ಪ್ರಸಾದವನ್ನು ಹಂಚಿ ಅಷ್ಟ ಲಕ್ಷ್ಮಿಯರ ಆಶೀರ್ವಾದ ತಗೊಂಬೋದು, ಬಹಳ ಉತ್ತಮ. ಪೂಜೆಯ ಸಂದರ್ಭದಲ್ಲಿ ಸಾಧ್ಯವಾದಷ್ಟು ಈ ತಿಂಗಳುಗಳಲ್ಲಿ ನಿಮ್ಮ ಮನೆಯಲ್ಲಿ ಏನಾದರೂ ವಿಶೇಷ ಪೂಜೆಗಳಾದರೆ ತುಪ್ಪದ ದೀಪವನ್ನು ಹಚ್ಚಿ, ವಿಶೇಷ ಕಾರ್ಯಕ್ರಮ ಇದ್ದಾಗ, ಈಗ ಲಕ್ಷ್ಮೀ ಪೂಜೆ ಎಲ್ಲ ಮಾಡ್ತಕ್ಕಂಥ ಸಂದರ್ಭಗಳಲ್ಲಿ ಪಂಚಮುಖಿ ದೀಪ ಅಂತೇಳಿ ಕರಿತೇವೆ, 5 ಮುಖದ ದೀಪ ಹಚ್ಚಿ ಪೂಜೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಪೂಜಾ ಸಾಮಗ್ರಿಗಳನ್ನು ಅರ್ಪಣೆ ಮಾಡುವ ಸಂದರ್ಭಗಳಲ್ಲಿ ತುಂಬ ಹೆಚ್ಚಿನ ಕಾಳಜಿ ವಹಿಸಿ ದೇವರ ಚಿತ್ರಪಟ, ದೀಪ, ಮೂರ್ತಿಗಳನ್ನೆಲ್ಲ ಶುದ್ಧಿ ಮಾಡುವಾಗ
ತುಂಬ ಎಚ್ಚರಿಕೆಯನ್ನು ವಹಿಸಿ ಒಳ್ಳೆಯ ವಸ್ತ್ರದಿಂದ ಒರೆಸಿ ಚಿತ್ರಪಟಗಳಿಗೆ, ದೇವರ ಮೂರ್ತಿಗಳಿಗೆ ಗಂಧ ಕುಂಕುಮಾದಿ ಅಕ್ಷತೆಗಳನ್ನು ಲೇಪನ ಮಾಡಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿ ಮೊದಲಿಗೆ ಗುರು ಧ್ಯಾನವನ್ನು ಮಾಡ್ತಕ್ಕಂಥದ್ದು, ಆಮೇಲೆ ವಿಘ್ನೇಶ್ವರನ ಧ್ಯಾನ ಮಾಡೋದು ಭಾಳ ಉತ್ತಮ. ಹಾಗೆ ಈ ಲಕ್ಷ್ಮೀ ಪೂಜೆ ಮಾಡೋ ಸಂದರ್ಭಗಳಲ್ಲಿ ಯಾವುದಾದ್ರು ಮಕ್ಕಳುಗಳು ಬಂದರೆ ಅಸಡ್ಡೆಯಿಂದ ಕಾಣಬೇಡಿ. ಆ ಮಕ್ಕಳನ್ನು ಪ್ರೀತಿಯಿಂದ ಮಾತಾಡಿಸಿ ಸಿಹಿಯನ್ನು ಹಂಚೋದು ತುಂಬ ಉತ್ತಮ. ಇಲ್ಲಿ ಸಾಧ್ಯ ಆದರೆ ನಿಮ್ಮ ಪೂಜೆಗಳೆಲ್ಲ ಮುಗಿದ ಬಳಿಕ ದೇವಸ್ಥಾನಗಳಿಗೆ ಹೋಗಿ ಪೂಜೆಯನ್ನು ಮಾಡಿಸ್ಕೊಂಬರ್ಬೋದು, ಅಥವಾ ನಿಮ್ಮ ಮನೆಯಲ್ಲೇ ಅನುಕೂಲ ಎಷ್ಟಿದೆಯೋ ಅಷ್ಟೇ ರೀತಿಯಲ್ಲಿ ಪೂಜೆ ಮಾಡೋದು ಉತ್ತಮ. ಹಾಗೆ ಲಕ್ಷ್ಮೀ ಪೂಜೆ ಬೇಕಾದರೆ ಲಕ್ಷ್ಮೀ ದೇವರ ಕೂತಿರ್ತಕ್ಕಂಥ ಗಜಲಕ್ಷ್ಮಿಯ ಚಿತ್ರಪಟವನ್ನು ಇಟ್ಟು ಪೂಜೆ ಮಾಡೋದು ಶ್ರೇಯಸ್ಕರ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ಲೈಕನ್ ಒತ್ತಿ. ನಮಸ್ಕಾರ.